ಅಡ್ಡಿ ಇಲ್ಲ, ಕೋಳೆಲ್ಲ ದೊಡ್ಡವೇ ಆಗ್ಯಾವು. ಆದ್ರೆ ಕೋಳಿ ಇಲ್ಲೇ ಅದಾವು, ಇವ ಎಲ್ಲಿ ಹೋಗ್ಯಾನ? ಆಳಲ್ಲಿ ಹೊರ ಕೆಲಸ ಮಾಡಕತ್ತಾರ. ಹೆಂಗಿದಿ ಒಂದು ಹಕ್ಕಿಕತ್ತು. ರುದ್ರ, ರುದ್ರ! ನಮ್ಮ ಮಾವು ಬಂದಲ್ಲಿಯಪ್ಪ. ಮುಸ್ತಪ್ಪ, ರಾಜಪ್ಪ, ನೀವು ನೋಡ್ರಿ, ನಮ್ಮ ಮಾವು ಬಂದ. ಮತ್ತು ನಾವು ಹಿಂಗೆಲ್ಲ ಕುಂತಿದ್ದು ನೋಡಿದ್ರೆ ಓದಾಡ್ತಾನ ಮರ, ಅವ ಭಾಳ ತಿಕ್ಕಲ್ ನನ್ನ ಮಗ ಅದನ. ಅದಕ್ಕೆ ನೀವು ನಡ್ರಿ ನಾ ಮಾತಾಡ್ಕೊಂತ ನಾವು ಕೆಲಸ ಮಾಡತ್ತಿದ್ದೆ ಅಂತ ಹೇಳ್ತಾನೆ. ನಡ್ರಿ. ಎಲ್ಲದು? ಯಾರವರು ಎದ್ದುಂಟ್ರಲ್ಲ? ಎಬಿಸ್ ಕಳಿಸಿದ? ಓ, ನಾ ಬಂದಿದ್ದು ನೋಡಿ ಯಾರನ್ನ ಎಬಿಸ್ ಕಳಿಸಿದ ಅಂತ ಕಾಣ್ತತಿ. ಹಿಂಗ ಬಿಟ್ರೆ ಉದ್ಧಾರ ಆಗಲ್ಲ ಇವ. ಮಾವ, ಏನು ಮಾವ ಅಪರೂಪಕ್ಕೆ ಬಂದ್ಬಿಟ್ಟು? ಅಪರೂಪಕ್ಕೆ ಬರೋದಲ್ಲ ಮತ್ತೆ. ಕೋಳಿ ಭಾಳ ದೌಡ್ ಬಲ್ ಹುಡುಗಿ ಬಿಡು. ಎಷ್ಟು ಕೋಳಿ ಮಾರಿದಿ? ಎಷ್ಟು ಲಾಭ ಬಂತು? 500 ಕೋಳಿ ಅಲ್ಲ ಫಸ್ಟ್ ಬಿಟ್ಟಿದ್ದ. ಈಗ ಎಷ್ಟು ಉಳ್ದಾವು? 500 ಕೋಳಿನೂ ಅದಾವ ಮಾವ. ಮಾರಿಲ್ಲ, ಇನ್ನೂ ಮಾರಿಲ್ಲ, ಇನ್ನೊಂಚೂರು ಬಲ್ ಹೊಡಿಯಲ್ಲ ಅಂತ. ಏನೆಲ್ಲ ಬಲ್ತ್ ಮೇಲೆ ತಿನ್ನಾಕ್ ಬರ್ಲಂಗ ಅಕ್ಕವಲ್ಲ, ಅವಾಗ ಮಾರೋದನ ಹೆಂಗ? ಇಷ್ಟೊತ್ತಿಗಾಗ್ಲೇ ಮಾರಾಕ್ ಹತ್ತಿರ್ಬೇಕಿತ್ತಪ್ಪ. ಕೋಳಿ ನೋಡಿದ್ರೆ 500 ಇದ್ದಂಗಿಲ್ಲಲ್ಲ. ಎಣ್ಸಿ ಬಿಡಂತಡಿ ಒಂದ್ಸಲ. ಅಲ್ಲ ಮಾವ, ನೀನು ಎಣಸ್ಕೊಂಡ್ ಕುಂದಿರ್ತಿ, ಎಲ್ಲ ಒಂದು ಸ್ವಲ್ಪ ಕಡಿಮೆ ಆಗಿರ್ಬೇಕು ಅಂದ್ರೆ ಒಂದು ಸತ್ವ. ಏ ಮದೇವಾ ಮಾವ, ಅವ್ರನ್ನ ಕರೆಯತ್ತೀರಿ? ಎದಕ್ಕ? ಕೋಳಿ ಸತ್ವಲ್ಲ ಪಾಪ, ಎಲ್ಲೆಲ್ಲಿ ಹೋಗದಾನ, ಆಮೇಲೆ ಎಷ್ಟು ಕೋಳಿ ಸತ್ವ ಕೇಳೋಣ ಅಂತ. ಮಾವ, ಅದು ಇಲ್ಲ, ಸತ್ತಿಲ್ಲ. ಅಂದ್ರೆ ಏನಾತಂದ್ರ ಒಂದಿಷ್ಟು ಕೋಳಿ ಮತ್ತೆ ನಾವು ತಿನ್ಬೇಕಲ್ ಮಾವ, ಒಂದೆರಡು. ಅದ್ರಾಗ ಬೇರೆ ಈ ಪ್ರಭಾವತಿನೂ ಮನ್ಯಾಗ ಇಲ್ಲಲ್ಲ, ಹಂಗಾಗಿ ಒಂದ್ ಸ್ವಲ್ಪ ತಿನ್ಬೇಕು ಅಂತ ಅನಿಸ್ದಾಗ ಒಂದೆರಡು ಮಾಡಿಸ್ಕೊಂಡು ತಿಂದಿದ್ದೆ ಅಷ್ಟೇ. ಅಷ್ಟೇ ಮಾವ, ಮತ್ತೇನಿಲ್ಲ. ಪ್ರಭಾವತಿ ಮನ್ಯಾಗ ಅದಾಳಪ್ಪ, ಈಗ ಕರ್ಕೊಂಬಂದೇನಿ, ಮನಿಗ್ ಬಿಟ್ಟೇನಾಯ್ತಾಗ ಬಂದಿದ್ದು. ಇನ್ಮ್ಯಾಗ ಈ ತರ ಆಗ್ಬಾರ್ದು ನೋಡು. ಏನು ಅಲ್ಲ, ಇಷ್ಟು ದಿನ ಆದ್ರೂ ನೀನು ಎಷ್ಟು ಅಂಗಡಿಗೆ ಹೋಗಿ ಕೇಳ್ಕೊಂಬಂದಪ್ಪ ಮಾರೋದ್ರ ಸಲುವಾಗಿ? ಅದೇನಾರ ವಿಚಾರ ಮಾಡಿಯಾ? ಹಾ ಮಾವ, ಕೇಳ್ಕೊಂಬಂದೇನಿ. ಒಂದಿಷ್ಟು ಅಂಗಡಿಯರ ಆರ್ಡ್ರ್ ಹೇಳ್ಯಾರ, ಕೊಡ್ಬೇಕು, ಅವ್ರಿಗೂ ಕೊಡ್ತೀನಿ. ನೋಡು, ನೀನ್ ಏನ ಸುಳ್ಳು ಹೇಳಿದ್ರು ನನಗೆಲ್ಲಾ ಮಾಹಿತಿ ಗೊತ್ತಾಕತಿ, ಅದಕ್ಕೆ ಹೇಳ್ತಾ ಇದೀನಿ. ಈ ರೀತಿ ಬೇಜವಾಬ್ದಾರಿಯಿಂದ ನೀನ್ ನಡ್ಕೊಂಡ್ರೆ ಏನ ಉದ್ಧಾರ ಆಗಲ್ಲ ಅಂತ ತಿಳ್ಕೊಂಬಿಡ. ಇದು ಬೇಜವಾಬ್ದಾರಿ ಚಲೋ ಅಲ್ಲ ನಿನಗೆ. ಏನ್ ಮಾಡ್ಬೇಕಂತ ನಿನ್ಗೆ ಹೇಳಿದ್ದು ಏನ್ ಮಾಡ್ತಾ ಇದೀನಿ ನೀನು? ಸ್ವಲ್ಪ ನಿನಗೆ ಏನಾರ ತಿಳ್ಕೊಳಕೈತೆ ನಿನಗ? ಇಷ್ಟು ಹೊಲ ಒತ್ತಿ ಇಟ್ಟತಿ, ಅದನ್ನ ಒತ್ತಿ ಇಟ್ಟು ನಾನು ಇಲ್ಲಿ ವ್ಯವಹಾರ ಮಾಡಕತ್ತೀನಿ, ಅದನ್ನ ಹೆಂಗಪ್ಪ ಬಿಡಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಏನಾರ ಕಾಳಜಿ ಐತೆ ನಿನಗ? ಹೇಳಂಕರ್ ನೋಡೋಣ. ಹ್ಞೂ ಮಾವ, ದುಡಿತಾನೆ ಅದನ್ನಲ್ಲ, ನಾನೇನು ದುಡಿಲಾರ್ದೆ ಕುಂತೇನೆ. ನಂಗೆ ಮಾಡ್ತೀಯಪ್ಪ ನಿನ್ನ ತಗ. ಮಾಡ್ತೀರಿ ಮಾವರ. ದುಡಿತಾ ಅದೇ ನಾನು. ಎಲ್ಲಿ ಹೋಗೇನಿ ನಾನು? ಎಲ್ಲಿ ಹೋಗಿಲ್ಲ ಮಾವ. ಇಲ್ಲೋಡ, ನನಗ್ ಗೊತ್ತಿದ್ದರಿಗೆ ಹೇಳಿಟ್ಟೇನಿ, ನೀ ಹೆಂಗ್ಯಾಂಗಿರ್ತಿ, ಹೆಂಗ್ಯಾಂಗ ನಡ್ಕೊಂತಿ ಎಲ್ಲ ಒಟ್ಟು ಹೇಳ್ರಿ ಅಂತೇಳಿ. ಹಂಗಾಗಿ ನನಗ ವಿಚಾರಗಳು ಗೊತ್ತಾಕವ, ಅದಕ್ಕೆ ಹೇಳಾಕತ್ತೀನಿ ನಿನಗ. ನಾನೇನ್ ಹುಚ್ಚಲ್ಲ ನಿನ್ನ ಅಷ್ಟು ಸುಲಭಕ್ಕೆ ಇಲ್ಲಿ ಬಿಟ್ಕೊಟ್ಟು ಕುಂದ್ರಾಕ. ಅದಕ್ಕೆ ಹೇಳ್ತಾ ಇದೀನಿ, ಚಂದಾಗಿ ವ್ಯವಹಾರ ಮಾಡ್ಕೊಂಡು ಓದಿ, ನಿನಗ ಒಳ್ಳೇದು. ಇಲ್ಲ ಅಂದ್ರ ಕುಂದಿರ್ತಿ. ಮಾಡ್ತೀನಿ 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 ಮಾವ. ಏನ್ ಮಾಡ್ತೀಯೋ ಏನ? ಇವತ್ತ ಬಿಡುದ್ ಬಿಟ್ಟು ಪ್ಯಾಟಿಗೆ ನಡಿ. ಪ್ಯಾಟಿಗೆ ಹೋಗಿ ಇವ್ರಿಬ್ರು ಕೆಲಸ ಮಾಡ್ಕೊಂತ ಇಲ್ಲಿ ಇರ್ತಾರ. ಏನ್ ಕೆಲಸದಾರ ಇಲ್ಲಿ ಕಾಯ್ಕೊಂತ ಕುಂದ್ರ ಅವಶ್ಯಕತೆ ಇಲ್ಲ. ಬಿಡುದ್ ಬಿಟ್ಟು ಪ್ಯಾಟಿಗೆ ಹೋಗಿ ಅಲ್ಲಿ ಏನ್ ಯಾವ ಅಂಗಡಿ ಕೇಳ್ಕೊಂಡ್ ಬಂದಿಯಲ್ಲ, ಎಷ್ಟು ಕೋಳಿ ಕೊಡ್ಬೇಕು ಅಂತ ಕೇಳ್ಕೊಂಡು ಅಷ್ಟು ಕೋಳಿನ ಅಲ್ಲಿ ಕೊಟ್ಟು ಅವ್ನ ಮೊದ್ಲು ಇದು ಮಾಡು. ಮತ್ ಇಲ್ಲೋಡ, ನಾ ಹೇಳ್ದಂಗೆ ಕೇಳೋ. ಫಸ್ಟ್ ಇವು ಹಳೆವನ್ನೆಲ್ಲ ಖಾಲಿ ಆಗ್ತಾ ಇರ್ಬೇಕು, ಹೊಸ ಹೊಸ ತರಿಸ್ತಾ ಇರ್ಬೇಕು. ಮಾಲ್ ಕೊಟ್ಟಂಗ್ ಹೊಸ ಸ್ಟಾಕ್ ಬರ್ತಿರ್ಬೇಕು. ಏನು ವ್ಯವಹಾರ ಅಂದ್ರೆ ಇದಕ್ಕಂತಾರ, ವ್ಯವಹಾರ ಅಂತ ನೀ ಮಾಡೋದಕ್ಕೆ ಅನ್ನಂಗಿಲ್ಲ ಏನು? ಹ್ಞೂ ಮಾವ, ಹೌದೌದು, ನೀವು ಹೇಳೋದು ಬರೋಬ್ಬರಿನೇ. ಯಾವಾರ ಕರೆಕ್ಟ್ ಅದು ಮಾವ. ಅಂದಂಗೆ ನಾನೇನ ಕೇಳ್ಬೇಕು ಅಂದೆ. ಅದು 2 ಎಕರೆ ಪ್ರಭಾವತಿ ಕೊಡ್ತೇನೆ ಅಂದಿದ್ರಲ್ಲ, ಯಾವಾಗ ಕೊಡ್ತೀರಿ ಮಾವ? 2 ಎಕರೆ? ಅದನ್ನ ಕೊಡೋದು ನನಗೆ ಗೊತ್ತೈತಿ. ನೀನ್ ಯಾಕೆ ತಿಳಿ ಕೆಡಿಸ್ಕೊಂತಿ? ಆ 2 ಎಕರೆ ನಿನಗ್ ಸಂಬಂಧನೇ ಇಲ್ಲ. ನಿನಗ್ ಕೊಟ್ಟಿರೋ ಕೆಲಸ ಮಾಡಿ ಮೊದಲು. ನಾನು ನೋಡ್ತಾ ಇದೀನಿ, ಕೆಲಸ ಮಾಡಕ್ ಮೈಗಳತನ ಮಾಡ್ಕೊಂತಿ. ಮತ್ 2 ಎಕರೆ ಯಾವಾಗ ಕೊಡ್ತೀಯ? 2 ಎಕರೆ ತಗೊಂಡು ಮುಗಳಾಗಿ ನೀ ಬಿಡ್ಕೋತಿಯನ? ಮಾವ, ಹಂಗೆ ಬೈದ್ರೆ ಹಂಗೆ ಮಾವ, ನೀನು ಕೆಲ್ಸಗಾರ ಮುಂದೆ ಮರ್ಯಾದೆ ಹೋಗತಿ. ಬರೇ ನಾನ್ ಬೈಯೋದ್ರಿಂದ ನಿನಗ್ ಮರ್ಯಾದೆ ಹೋಗತಿ ಅಂತ ವಿಚಾರ ಮಾಡ್ತಾ ಇದೀನಿ ನೀನು. ಅಲ್ಲ, ನೀನ್ ಈ ರೀತಿ ಮೈಗಳತನ ಮಾಡ್ಕೊಂಡು ಯಾರ್ಯಾರನ್ನ ಜೊತೆಗೆ ಹಾಕೊಂಡು ಅಡಿಗೆ ಮಾಡ್ಕೊಳ್ಳೋದು, ಕುಡಿದು ತೇಲಾಡೋದು, ತಿನ್ನೋದು ಉಣ್ಣೋದು ಮಾಡ್ಕೊಂತ ಅಡ್ಡಾಡ್ತಿಯಲ್ಲಿ, ಅದಕ್ ನಿನಗ ಮರ್ಯಾದೆ ಹೋಗುದಿಲ್ಲ. ಮರ್ಯಾದಿ ಅದಕ್ಕೆ ಹೋಗತಿ. ಏನ್ ಇವ ಎಂತ ಒಂದ, ನೀವ ಗಣಮಗ ನೆಟ್ಟು ಕೆಲಸ ಮಾಡೋದು ಗೊತ್ತಿಲ್ಲಲ್ಲ ಅಂತೇಳಿ ಆಡ್ಕೊಂಡ್ ನಗ್ತಾರ. ಅಯ್ಯೋ ಅಯ್ಯೋ ಅಯ್ಯೋ, ನಿನಗೆ ಏನು ಬಂದತಿ ಅಂತ ನನಗೆ ಕರೆ, ನನಗೆ ತಿಳಿಲಾರ್ದಂಗಾಗೈತಿ ಬಿಡ. ನನಗೆ ತಗ ಮರ್ಯಾದಕ್ಕಂತೀವಿ ಮರ್ಯಾದಿ. ಇಲ್ಲ ಇಲ್ಲ ಮಾವ, ಇನ್ಮ್ಯಾಗ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತೀನಿ. ತಪ್ಸಂಗಿಲ್ಲ ಮಾವ, ಒಟ್ಟು ತಪ್ಸಂಗಿಲ್ಲ. ತಪ್ಸಿದ್ರು ಮಾತ್ರ ಭಾಳ ಕೆಟ್ಟ ಅನ್ಭವಿಸ್ತೀನಿ. ನೀನು ಹೇಳ್ತಾ ಇದೀನಿ, ನಾ 2 ಎಕರೆ ಕೊಡ್ತೇನೆ ಬಿಡ್ತೇನೆ. ಅದೇನ್ ಈಗ ಕೊಡ್ತೇನೆ, ಏನ್ ಮುಂದೆ ಯಾವ್ದಾರ ಕಾಲಕ್ಕೆ ಕೊಡ್ತೇನೆ, ಕೊಡ್ದಂಗ ಇರ್ತೇನೆ. ಅದ ಆಮೇಲಿನ ವಿಚಾರ. ಯಾವ್ದಾದ್ರು ನಿನಗೆ ಸಂಬಂಧನೇ ಇಲ್ಲ. ಯಾಕಂದ್ರೆ ನನ್ನ ಸ್ವಯಾರ್ಜಿತ ಪಿತರರ ಜೊತೆ ಅಲ್ಲ. ನನ್ನ ಮನಸ್ಸಿಗೆ ತಿಳಿದವ್ರಿಗೆ ನಾ ಕೊಡ್ತೇನೆ. ನನಗ ನೀನು ನೆಟ್ಗದಿ, ಚಲೋ ಮನುಷ್ಯ, ನನ್ನ ಮಗಳನ್ನ ಚಂದಾಗಿ ನೋಡ್ಕೊಂತಿ ಅಂತ ಅನ್ಸಿದ್ರೆ ಕೊಡ್ತೇನೆ. ಇಲ್ಲ ಅಂದ್ರೆ ಕೊಡಲ್ಲ. ಹೆಂಗಂದಿ? ಇಲ್ಲ ಮಾವ, ಹಂಗೆ ಮಾತಾಡ್ಬೇಡ. ಕೊಡ್ತೇನಪ್ಪ, ಇದು ನೋಡ್ಕೋತೇನಪ್ಪ. ನೋಡ್ಕೊಳ್ಳಾರ್ದ ಇರ್ತೇನೆ ನಾನು. ಹೇಳ ಮಾವ, ನೋಡೋಣ. ಪ್ರಭಾವತಿ ಮನೆಗೆ ಬಂದಾಳಲ್ಲ, ಬೇಕಾದ್ರೆ ನೋಡ್ರಿ ಈಗ ಆಕಿನ್ನ ಎಷ್ಟು ಚಂದ ನೋಡ್ಕೊಂತೇನೆ. ಆತು.
ಎರಡು ಎಕರೆ ವಿಚಾರ ಮಾಡ್ಬೇಡ, ಈ ಕೋಳಿದ ಮೊದಲು ವಿಚಾರ ಮಾಡು. ನಾನು ವಾಪಸ್ ಮತ್ತೆ ಯಾವಾಗ ಬರ್ತೇನೆ ನನಗೆ ಗೊತ್ತಿಲ್ಲ. ಎಷ್ಟು ಲಾಭ ಆತು, ಎಷ್ಟು ಲಾಭನೇ ಲುಕ್ಸಾನ್ ಏನಾಗಲ್ಲ ಅಲ್ಲ. ತತ್ತಿ ಗಿತ್ತಿದೆಲ್ಲ ಪ್ರತಿಯೊಂದನ್ನು ಲೆಕ್ಕ ಹಾಕಿ ಪ್ರತಿಯೊಂದು ಒಪ್ಪಿಸ್ಬೇಕು ನೀ ನನಗೆ. ಅವ್ರಿಬ್ರು ಏನ್ ಇಲ್ಲಿ ಕೆಲ್ಸಕ್ಕೆ ಅದಾರಲ್ಲ, ಅವ್ರಿಬ್ರಿಗೆ ಏನು ಅಂತಕ್ಕದ್ದಲ್ಲ ನೀನು. ಈಗ ಹೇಳಕತ್ತೀನಿ, ಅವ್ರಿಬ್ರಿಗೂ ಏನು ಅನ್ನಂಗಿಲ್ಲ ನೀನು. ಮತ್ತೆ ಈಗ ಹೇಳತ್ತೀನಿ, ನಾನು ಮುದ್ದಾಮ ಅವ್ರನ್ನ ಇಟ್ಟಿದ್ದೆ. ನೀನ್ ಇಲ್ಲಿ ಹೆಂಗೆ ಕೆಲಸ ಮಾಡ್ತಿ, ಏನ್ ಮಾಡ್ತಿ ನೋಡ್ಬೇಕು, ನನಗೆ ವಿಚಾರ ಮುಟ್ಬೇಕು ಅನ್ನೋ ಕಾರಣಕ್ಕೆ ಅವ್ರಿಬ್ರನ್ನ ಇಲ್ಲಿ ತಂದು ನಾನು ಇಟ್ಟಿದ್ದೆ. ಮತ್ತೆ ನನ್ನ ಮುಂದೆ ಹೇಳಿದ್ರು ಅಂತೇಳಿ ನಾ ಹೋದ್ಮೇಲೆ ಅವ್ರಿದ್ರಿಗೆ ಏನಾರ ಅವ್ರಿಗೆ ಕವ ಮಾಡಿದ್ದು ಬೈದಿದ್ದು ಏನಾರ ನನಗೆ ವಿಚಾರ ಗೊತ್ತಾದ್ರೆ ನಾ ಹೇಳ್ತಾ ಅದನ್ನ ಕೇಳ, ಒಂದು ಬಿಡಗಾಸು ಸಿಗುದಿಲ್ಲ ನಿನಗೆ. ಸಿಗುದಿಲ್ಲ ಅಲ್ಲ, ನಿನ್ ಜೀವನ ನೀನೇ ಹಾಳು ಮಾಡ್ಕೊಂತಿ. ನನ್ನ ಮಗಳು ಕರ್ಕೊಂಡೋಗಿ ಎಲ್ಲಾರ ಮನಿ ಮಾಡಿ ಇಡ್ತೇನೆ ನಾನು. ಸುಮ್ಮನೆ ಬೇಡ ತಗ, ಅದೇ 2 ಎಕರೆ ಹೊಲ ಹಾಕಿ ಕೊಟ್ರೆ ಲವಣಿ ಹಾಕೊಂಡು ಜೀವನ ನಡೆಸ್ಕೊಂತಾಳ. ಇನ್ನೊಂದ್ ಸ್ವಲ್ಪ ದಿನಕ್ಕೆ ಹೆಂಗಿದ್ರು ಗಂಡು ಹುಡುಗುಟ್ಟಾನ, ಮಗ ಕೈಗೆ ಬರ್ತಾನ, ಸಂಸಾರ ನಡೆಸ್ಕೊಂಡು ಹೊಕ್ಕಳಕಿ. ಕುಡಿದು ತಿನ್ನೋದು ಮೋಜ್ ಮಸ್ತಿ ಯಾರ್ಯಾರನಾರ ಜೊತೆ ಹಾಕೊಳ್ಳೋದು ಇವೆಲ್ಲ ಬಿಟ್ಟು ಬಿಡ ನೀನ. ಹ್ಞೂ ಮಾವ, ಹ್ಞೂ ಹಂಗೆ ಮಾಡ್ತೀನಿ. ಅಂದಂಗ ಮುಸ್ತಪ್ಪ ಅವ್ನ ಮನಿ ಎಲ್ಲೈತಿ? ಯಾಕೆ ಮಾವ, ಅವನ ಮನಿ ಅದಕ್ಕೆ? ಅವ್ನ ಮನಿ ಎಲ್ಲೈತಿ ನನಗೆ ಫಸ್ಟ್ ಅದನ್ನ ಹೇಳು. ಮನಿ ಮಾವ ಹೇಳಿದ್ರೆ ನಿಮ್ಗೆ ಹೆಂಗೆ ಗೊತ್ತಾಕತಿ? ನಾನೇ ತೋರಿಸ್ಬೇಕನ. ನಾ ಕರೆಕ್ಟಿಗೆ ಮಾಡ್ಕೊಂಡ್ತೀನಿ ಮಾವ, ಮತ್ತೆ ನೀವು ಅವ್ರಿಗೇನು ಅನ್ನಕ್ಕೆ ಹೋಗ್ಬೇಡ್ರಿ. ಬಾ ನಡಿ, ಮನಿ ತೋರ್ಸ್ ನಡಿಯಪ್ಪ. ಬಂದೆ ಮದವ, ಈ ಕಡೆ ನೋಡ್ತೀರ ಇವೇನು ಕಾಡ್ತಾನೋ ಮರ ನಮ್ಮ ಮಾವ. ನಮ್ಮ ಅಪ್ಪನೂ ನನಗೆ ಇಷ್ಟು ತ್ರಾಸ ಕೊಟ್ಟಿಲ್ಲ, ಇಷ್ಟೆಲ್ಲ ನನಗೆ ಹೇಳಿಲ್ಲ ಬಿಡು. ನಮ್ಮ ಅಪ್ಪನಕ್ಕಿಂತ ಬಲ ಆಗ್ಬಿಟ್ಟ ಇವ. ಅಯ್ಯೋ ಅಕ್ಕ, ಎಲ್ಲ ಮನೆ ಒಗಟ್ ಮಾಡೋಷ್ಟೊತ್ತಿಗೆ ಸಾಕಾಗಿ ಹೋತವ ಇವ. ಪಾಪಕ್ಕೆ ಬಂದಾಳ ಅಂದ್ರು ಆಕೆ ಕೈಯಾಗ ಓಡಾಡಿನವ ನಾನು. ಹುಡು ಮುಕ್ಕೊಡ್ತೇನಕ್ಕ. ನೀ ಹಾಲು ಕುಡಿಸೋದಲ್ಲ ಪಟ್ಟನ ಮಕ್ಕೊಂಡೆ ಬಿಡುತ್ತೆ. ನನ್ನ ಮಗ್ಗಂತ ಜೋಳಿಗೆ ಕಟ್ಟಿದ್ನಲ್ಲ, ಅದ ಜೋಳಿಗೆಗ ಬೆಚ್ಚಗೆ ಹಾಕೀನಿ. ಇವನು ಈಗ ನಿನ್ನ ಮಗಳ ಕೂಟ ಆಡಕತ್ತಾನ. ಅಯ್ಯೋ ನನಗಂತರೂ ಈ ಮನೆ ಒಗಾತಾಗ ಮಟ ತಲೆ ಕೆಟ್ಟು ಹೋಗ್ಬಿಡ್ತಗ. ಏನು ನಮ್ನಿ ಅಡಿಗೆ ಮನೆ ನೋಡಾಕರಿಲ್ಲ, ಕ್ವಾಣಿ ನೋಡಾಕರಿಲ್ಲ, ಮನೆಗೆ ಯಾರು ಬಂದಾರ ಹೋಗ್ಯಾರ. ಅಯ್ಯೋ ದೇವ್ರೆ, ಅವು ಸೇರೆ ಕುಡ್ದಿದ್ದು ಚಬ್ಬಿನೂ ಅಲ್ಲೆಲ್ಲೆಲ್ಲೆಲ್ಲೂ ಒಗದ್ಬಿಟ್ಟ ನನ್ನ ಗಂಡ. ಒಂಥರ ಮನೆ ಒಗಾತ್ ಮಾಡ್ಕೋಬೇಕಾದ್ರೆ ಸಾಕಾಗಿ ಹೋತವ ಇವ ಆತಾಗ. ಒಂದೊಂದ್ಸಲ ಅನಿಸ್ತತಿ ದೊಡ್ಡ ಮನೆ ಇದ್ದಷ್ಟು ಸ್ವಚ್ಛ ಮಾಡಿ 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 ಹಾಕ್ಬೇಕು, ಸಣ್ಣ ಮನೆ ಇದ್ದಷ್ಟು ಚಲೋವ ಇವ. ಸುಮ್ಮನೆ ಬರಾಬರ ಕಸ ಹೊಡೆದು ಕಲ್ಲು ಒರೆಸ್ಕೊಂಡ್ಬಿಟ್ರೆ ಕೈಗೆ ಸಿಗೋಷ್ಟು ಸ್ವಚ್ಛ ಇರ್ತತತ್ತಾಗ. ಹಂಗಂತಿ ಆದ್ರೆ ಮನುಷ್ಯರಿಗೆಲ್ಲ ಸಾಲ್ಬೇಕಲ್ಲ, ಹೌದಿಲ್ಲ? ಅದು ಕರೆ ಅನ್ನಕ್ಕ. ಅದು ಹೋಲಕ್ಕ ಅಂತಂಗ ಹುಡುಗನ ಸಾಲಿಗೆ ಹಾಕಲ್ಲ ಬಾಲೋಡಿಗದು ನರ್ಸರಿಗೆ. ಇನ್ನೂ ಎಂತ ಹಾಕದ, ಇದೊಂದು ವರ್ಷ ಏನು ಯಾವ ಸಾಲಿಗೆ ಹಾಕಲ್ಲ ಏನಕ್ಕಲ್ಲ. ಇನ್ನೊಂದು ವರ್ಷದ ಈಗ ಒಂದು 12 ತಿಂಗಳು 13 ತಿಂಗಳದ್ದನ ಐತಿ. ಈಗ ಸದ್ಯಕ್ಕೆ ಇನ್ನೂ 1 ವರ್ಷ ಎಲ್ಲೂ ಹಾಕಲ್ಲ, 1-2 ವರ್ಷ ಹಾಕಲ್ಲ, 3 ವರ್ಷದ ಮೇಲೆ ಸೇರಿಸ್ತೇನೆ. ಅಷ್ಟು ಮಾಡಕ್ಕ. ಇನ್ನೊಂದು ಆ ಹುಡುಗಿರೋದಕ್ಕೆ ನಿಂಗೆ ಹೊತ್ತೋಗಿದ್ದ ಗೊತ್ತಾಗಲ್ಲ ಬಿಡ. ಅಯ್ಯೋ ನೀ ಬಂದಿದ್ದು ಒಂದು ಚಲೋನ ಆತ. ಆದರೂ ಇನ್ನೊಂದು ತಿಂಗಳಾರ ಇರಬೇಕಿತ್ತು, ಯಾಕಂದ್ರೆ ಬಾಣ್ತಲ್ಲ ನೀರು ಮುಟ್ಬಾರ್ದು ಅದು ಅಂತಾರಲ್ಲ. ನಾನೇನು ಹಾಡ್ದಿಲ್ಲ, ಹುಳಿ ಕಚ್ಚಿಲ್ ಬಿಡು. ಆದರೆ ಹೇಳಿದೆ ಇನ್ನೊಂದು ತಿಂಗಳಾರ ಇದ್ದಿದ್ದೆ ಅಂದರೆ ಹಂಗೆ ಒಂದು ಚೂರು ಏನು ಆಮೇಲೆ ನೀರು ಮುಟ್ಟಿದ್ರು ಮಾಡಿದ್ರು ಏನು ತೊಂದರೆ ಇಲ್ಲ ಅಂತಲ್ಲ, ತಂಪದು ಆಗಬಾರ್ದಂತಲ್ಲ ಈಗೇನ. ಅಯ್ಯೋ ಅಕ್ಕ, ಅಲ್ಲಿದ್ನಲ್ಲ ಇಂಥ ನನ್ನ ಪಕ್ಕತಿ ಮಗಂದು ಅಂದ್ರೆ ಇವ ಸತ್ತಿದ್ದು ಅಲ್ಲೇ ಮನಗ್ಸಿದ್ದು ಮಾಡಿದ್ದು ಒಂಥರ. ಅದ್ರಾಗ ಬೇರೆ ನಮ್ಮ ಅತ್ತಿಗೆಮ್ಮ ಚುಚ್ಚು ಮಾತಾಡ್ತಾರ್ರಿ. ಚುಚ್ಚು ಮಾತಾಡೋದು ಅಂದರೆ ಅವ್ರಿಗೆ ಅಷ್ಟಕ್ಕಷ್ಟೇ. ಯಾರು ಮಾಡ್ತಾರೆ ಇವ್ರದ್ದು ಇವೇನು ಬಂದು ಸೇರ್ಕೊಂಡವ ಮನ್ಯಾಗ ಅನ್ನೋ ಲೆಕ್ಕಕ್ಕೆ ಆಗ್ಬಿಟ್ಟೈತೆ ಅವ್ರಿಗೆ. ಮೊದ್ಲು ಹಿಂಗೆ ಇದ್ದಿದ್ದಿಲ್ಲ, ಇತ್ತಿತ್ತಾಗ ಇವ್ರು ಮಾಡೋದು ಹಾಗೆ ಇತ್ತು. ನೀವು ಒಂಥರ ನಿದ್ದು ಬಂದರೆ ಹಾಸ್ಕೊಟ್ಟಂಗೆ ಆತು. ನಮ್ಮ ಅಪ್ಪನೂ ಏನು ಹೇಳಕ್ಕೆ ಹೋಗೋದಿಲ್ಲ ಅಂದ್ರೆ ಒಂದು ಕೆಲಸ ಏನಂದರೆ, ಈಗ ಏನಾರ ಅಂದಿಯಾ ಸೊಸಿ ಸಿಟ್ವಂತ ಮಗ್ಗ ಇಲ್ಲದದ್ದು ಕಿರಿಕಿರಿ ಮಾಡಕ್ಕೆ ನಿಂದಿರ್ತಾಳೆ. ಅದಕ್ಕೆ ಒಂದು ಕ್ಷಣಕ್ಕೆ ನಾನೇ ಅಲ್ಲೊಂದು 4 ತಿಂಗಳು ಇದ್ದು ಬರೋಕ್ಕೆ ಈ ಕಡೆ ನನಗೆ ಸಮಾಧಾನ ಮಾಡಿಬಿಡ್ತಿದ್ದ ಅಪ್ಪ. 1-2 ಸಲ ಹಂಗೆ ಯಾಕವ ಅಂತ ಕೇಳ್ತಿದ್ದ. ಆದರೂ ಜಾಸ್ತಿ ಏನು ಹೇಳಕ್ಕೆ ಹೋಗಿದ್ದಿಲ್ಲ, ಯಾಕಂದ್ರೆ ಖಯಮ್ಮ ಒಂದ ಮನೆಗೆ ಇರೋರು ಅವರು, ನಾನು ಇಲ್ಲಿರಕ್ಕೆ ಯಾಕೆ ಸುಮ್ಮನೆ, ಹೌದಿಲ್ಲ? ಹಾಗಾಗಿ ನಾನು ಏನು ಹೇಳಕ್ಕೆ ಹೋಗಿದ್ದಿಲ್ಲ, ಕೇಳಕ್ಕೆ ಹೋಗಿದ್ದಿಲ್ಲ. ಸುಮ್ಮನೆ ಇನ್ನೊಬ್ಬರ ಮನೆಗಿದ್ದು ಯಾಕೆ ಕಿರಿಕಿರಿ ಕೊಡ್ಬೇಕು? ಹಾಗಾಗಿ ಬೇಡ ಅಂತ ಕಿತ್ಕೊಂಡು ಇಲ್ಲಿ ಬರೋಕ್ಕೆ ಕಾರಣನೇ ನಾನು 1 ತಿಂಗಳು ಆಗತ್ಲೆ ಇಲ್ಲಿ ಬಂದಿದ್ದ ಉದ್ದೇಶನೇ ಅದು. ಆಮೇಲೆ ಆಪ್ರೇಷನ್ ಒಂದು ಮಾಡಿಸ್ಕೋಬೇಕಿತ್ತು. ಅಲ್ಲೇ ಮಾಡಿಸ್ಕೊಂಡ್ರೆ ಮತ್ತೊಂದು 2 ತಿಂಗಳು ಡಾಕ್ಟ್ರ್ ಏನು ಮಾಡ್ತಿದ್ರು, ವಿಶ್ರಾಂತಿ ತಗೋರಿ ಅಂತ ಹೇಳ್ತಿದ್ರು. ಎಲ್ಲಿ ಅಲ್ಲಿ 2 ತಿಂಗಳಲ್ಲ, 2 ದಿನ ಇರೋದು ಕಷ್ಟ ಆಗೈತಿ. ಈಗಲ್ಲೇ ಮತ್ತೆ 2 ತಿಂಗಳು ಎಲ್ಲಿಂದ ಇರೋದಪ್ಪ, ಬೇಡ ತೆಗೆತಾಗ ಎಲ್ಲಿ ಆಪ್ರೇಷನ್ ಅಂತೇಳಿ ಆಪ್ರೇಷನ್ ಮಾಡಿಸ್ಕೊಳಕ್ಕೆ ಹೋಗಲಿಲ್ಲ. ಆದರೆ ಇನ್ನೊಂದು ಹಡಿಯೋ ಉದ್ದೇಶ ನನಗಿಲ್ಲ. ಹೆಂಗಾರ ಮಾಡಿ ಒಂದು ಆಪ್ರೇಷನ್ ಅಂತೊಂದು ಮಾಡಿಸ್ಕೊಂಡ್ಬಿಟ್ಟೆ ಅಂದ್ರೆ ಚಿಂತೆ ಬಿಡ್ತೈತಿ. ಆಗಲಿ ಹೆದರ್ಕೋಬೇಡ. ಇಲ್ಲೇ ನಾನು ಅದೇನಲ್ಲ, ನಿಂಗೆ ಏನಾರು ಹಂಗೆ ಬೇಕಾದ್ರೆ ನಂಗೆ ಕೇಳು. ಆದ್ರೆ ನೀವು ಬಂದಿದ್ದು ಅಂತಾರೆ ನನ್ನ ಬಲ್ಗೈ ಬಂದಂಗೆ ಆತವ. ನಂಗೊಂಥರ ಎಷ್ಟು ಬೇಜಾರಾಕಿತ್ತು ಗೊತ್ತಾ ಮನ್ಯಾಗಿರಾಕ. ಇವರು ಶಾಂತಕರ ಮನೆ ಕಡೆ ಹೋಗಿರ್ತಿದ್ದೆ, ಪರಕರ ಕಡೆ ಹೋಗಿರ್ತಿದ್ದೆ, ಯಾವಲ್ಲ ಪಾಪ ಅವರು ಬಂದಿರ್ತಿದ್ರಿ ಈ ಕಡೆ. ನೀವು ಬಂದಿದ್ದೊಂದು ಖುಷಿ ಆತ. ಅಪ್ಪ ಅಲ್ಲೇ ಹೋಗ್ಯಾನ ನಮ್ಮ ಗಂಡನ ಕೆಲಸ ಮಾಡೋ ಜಾಗಕ್ಕೆ. ಇನ್ನು ಅಲ್ಲೇನೈತೆ ಏನಾರು ಆಡಿ ಬರಬ್ಬರಿ ಕೆಲಸ ಒಂದು ಮಾಡಂಗಿಲ್ಲ. ಇವರು ಸಾಕಾಗೋಗ್ಬಿಟ್ಟತಕ್ಕ. ಇವ್ರ ಸಲುವಾಗಿ ತಗ ಮನಿನೇ ಆಕಾರ ಮಾಡ್ಯಾರ. ಏನು ಅಲ್ಲಿ ಕೆಲಸದ ದಂಡ್ಯಾಗ ಏನೈತೆ ಏನೋ ಯಾರಿಗೆ ಗೊತ್ತು. ಜವಾಬ್ದಾರಿ ಅನ್ನೋದೇ ಇಲ್ಲ ಈ ಮನುಷ್ಯಾಗ. ಅದೇನಂತೇಳಿ ನಾನು ಈ ಮನುಷ್ಯನ ಕಟ್ಕೊಂಡ್ಬಿಟ್ನೋ ಏನೋ ದೇವ್ರಿಗೆ ಗೊತ್ತಾ. ಪುಣ್ಯಾತ್ಗಿತ್ತದ ಹೆಂಗೆ ಸಾಕ್ಯಾಳ ಏನೋ. ಅದು ಹೋಗ್ಲಿಕ್ಕ ಈಕಿ ಯಾರಕ್ಕೆ ಭಾಗ್ಯನ ಗಂಡನೇನು ಬೇಲ್ ಮ್ಯಾಗೇನೋ ಬಿಟ್ಟಾರಂತಲ್ಲ. ಬೇಲ್ ಮ್ಯಾಗ ಬಿಟ್ಟಾರಂತ. ನನಗೂ ಸುದ್ದಿ ಗೊತ್ತಾತು. ನಾವು ಕಂಪ್ಲೇಂಟ್ ವಾಪಸ್ ತಗೋಲಿಲ್ಲ. ಅಲ್ಲೇ ಊರನವ್ರು ಯಾರಿಗೆ ಒಬ್ರಿಗೆ ಕೈಕಾಲು ಹಿಡಿದು ಭಾಳ ಯಾರಿಗೆ ಇದು ಮಾಡಿ ಬಿಡಿಸ್ಕೊಂಡ್ಲಂತ. ಹೌದಾ? ಅದು ಯಾರಪ್ಪ ಇವ್ ಕಂಡು ಬೇಲ್ ಕೊಟ್ಟಾರ?
ಏನಪ್ಪ ನಮ್ಗೆ ಗೊತ್ತಿಲ್ಲ ಬಿಡು. ಹೌದಾ, ಏನನ ಹಂಗಾರ ಏನೋ ಒಟ್ಟು ಹೊರಗೆ ಬಂದಾನಂತನೋ, ಇಲ್ಲೇನು ಬಂದಿಲ್ಲಲ್ಲ. ಯಾವ ಮಕ ಇಟ್ಕೊಂಡ್ಬರ್ತಾನೆ ಇಲ್ಲಿ? ಮಕ ಬೇಕಲ್ಲ ಬರಾಕ ಇಲ್ಲಿಗೆ. ಬಂದಿಲ್ಲ. ಒಟ್ಟು ಹೆಂಗೆ ಮಾಡಿ ಗಂಡನ ಹೊರಗೆ ತಂದ್ಲನ್ನ. ಮಕ್ಕಳು ಬರಬರಿ ಅದಾವ, ದಾರ್ಯಾಗ ಅದಾವ ಅವು. ಅವಾಗ ಅಷ್ಟು ತೆಲಿಡಿಸ್ತಿದ್ವಿ, ಈಗಂತೂ ವಯಸ್ಸಕ್ಕೆ ಬಂದ್ಬಿಟ್ಟವ. ಮತ್ತೇನೈತಿ ಇನ್ನು ಹೆಣ್ಮಕ್ಳು ಬಾಳೆ ಹಾಳು ಮಾಡ್ಬೇಕಾ ಏನು ಯಾರಿಗೆ ಗೊತ್ತು. ಅವಕ್ಕೆ ಲಗ್ನ ಮದುವೆ ಮುಂಜಿನೇ ಆಗ್ಬಾರ್ದು ನಾ ಹೇಳೋದಾದ್ರೆ. ಹ್ಞೂ ಅಕ್ಕ, ಯಾಕಂದ್ರೆ ಅವ್ರ ಮನೆಗೆ ಮದುವೆ ಮಾಡ್ಕೊಂಡು ಯಾವಾರ ಬಂದು ಅವು ಒದ್ದಾಡದೆ. ಹೌದೌದು, ನೀ ಹೇಳೋದು ಬರಬರಿ. ಆದರೂ ಹಣೆ ಬಾರ್ದಾಗ ಏನಿರ್ತದೆ ಅದಕ್ಕೆ ಬಿಡ ಪ್ರಭಾವತಿ. ಈಗ ನೋಡಿ, ಈಗ ನಿನ್ನ ಗಂಡನ ಕಟ್ಕೊಂಡು ನೀ ಅನ್ಭವಿಸ್ತಾ ಇಲ್ಲ, ಇಂಥವು ಇರ್ತಾವು, ಏನು ಮಾಡೋಕ್ಕತಿ ಹೇಳು. ನಾಳೆ ಬಂದು ಎಂತ್ಯಾರು ಇದೇ ಮಾತಾಡ್ತಾರಷ್ಟೇ. ಯಾವ ಹಣೆ ಬಾರ್ ಕೆಟ್ಟಿರ್ತೈತಿ ಅವು ಬಂದು ಅವ್ರಿಗೆ ಎಂತ್ಯಾರು ಅಕ್ಕಾರ. ಇನ್ನಿಂದ ಆಗೈತಲ್ಲ ಹಂಗೆ. ಅದೇನೋ ನಿಜ. ಚಂದ ಗಂಡನ ಬಾಳೆ ಅಣ್ಣ ಹೆಂಗೆ ಮಾಡ್ತಾನೆ ಹಂಗೆ ಕೇಳ್ಕೊಂಡು ಹೋದ್ರೆ ಎಲ್ಲ ನೆಟ್ಗಕ್ಕತಕ್ಕ ಇವು ಕುರ್ದೆ ಇವು ನಡೆಸ್ಕೊಂಡು ಮುಂಗೋಪ ಮಾಡ್ಕೊಂಡು ಹೊಂಟ್ರೆ ಎಲ್ಲಿ ಉದ್ದಾರ ಆಕ್ಯಾರ ಹೇಳಿ ಇವರು. ಈಗ 2 ಎಕರೆ ಹೊಲ ಕೊಡು ಅಂತ ಗಂಟು ಬಿದ್ದಾರೆ. ಈಗ ಮೊನ್ನೆ ನಮ್ಮ ಅತ್ತಿಗೆಮ್ಮ ನಮ್ಮ ಅಣ್ಣನಂತೇಲೆ ಅಂದ್ರೆ ಇನ್ನೂ ಮಾತಾಡಿಲ್ಲ. ಏನು ನಾ ಈ ಕಡೆ ಬಂದ್ಮೇಲೆ ಮಾತಾಡೋಣ ನನಗೂ ಗೊತ್ತಿಲ್ಲ. ಅಂದರೆ ಹಾಗೆ ನಮ್ಮ ಅವ್ವಿನ ಇದ್ರಿಗೆ ಅನ್ನತ್ತಿದ್ಲು, ಹುಡುಗನ ಖರ್ಚು ಭಾಳ ಐತಿ, ದವಾಖಾನೆ ಖರ್ಚು ಅದು ಇದು, 2 ಎಕರೆ ಹೊಲ ಬೇಕು ಅಂತಿದ್ಲು ಪಾಪ. ಏನು ಮಾಡ್ತೀರಿ ಈಗ, ಹುಡುಗನ ಇದಾಗ್ಬಿಡುತ್ತಲ್ಲ, ಈಗ 2 ಎಕರೆ ಹೊಲ ತೊಗೊಂಡು ಏನು ಮಾಡ್ತಾಳ ಅಂತೇಳಿ ಹಂಗೆ ಒಂದು ಈಟ್ ಅಂದ್ಲು ಅಷ್ಟೇ. ಮುಂದೆ ನಮ್ಮ ಅವನು ಮಾತಾಡಲಿಲ್ಲ, ಆಕಿನೂ ಏನು ಮುಂದುವರಿಸ್ಲಿಲ್ಲ. ಈಗ ನಾನು ಈ ಕಡೆ ಬಂದೇನಲ್ಲ, ಏನಲ್ಲೇ ನಡಿತೈತಿ. ಓ, ಹುಡುಗ ತೀರ್ಕೊಂತು 2 ಎಕರೆ ಹೊಲ ಯಾಕೆ ಕೊಡ್ತೀರಿ ಅನ್ನತ್ತಿರ್ಬೇಕು. ಯಾರಿಗೆ ಬೇಕಾಗೈತಕ್ಕ, ಯಾರಿಗೆ ಬೇಕಾಗಿತ್ತು ಹೇಳಿ ಓಲತ್ತಕ್ಕ. ಅವರೇ ಇಟ್ಕೊಂಡು ಉದ್ದಾರ ಆಗವಲ್ರಕ್ಕ. ನಮ್ಮ ಅಪ್ಪಗಾತು, ನಮ್ಮ ಅಣ್ಣಗಾತು, ನಮ್ಮ ಹೋಗಾತು ನಂಗೆ ಕೊಡಬಾರ್ದಂತ ಏನಿಲ್ಲ. ಆಕಿಗೆ ನಮ್ಮ ಅತ್ತಿಗೆ ಅಮ್ಮಗೆ ಅನ್ಸಿದ್ರೆ ಅನ್ನಿಸ್ಬೇಕಷ್ಟೇ. ಹೋಗ್ಲತ್ತಕ್ಕ. ನಾನು ಅದೊಂದು ಮನೆ ಮಗಳು ಅನ್ನೋದು ಆಕಿ ಕಣ್ಣಾಗೆ ಇಲ್ಲ ಅಂದಮೇಲೆ ಏನು ಮಾಡೋಕ್ಕಾಕತಿ. ಬಾರ ಬರಕ್ಕ, ನಾಷ್ಟ ಮಾಡ್ಬಾ. ಒಳ್ಳೆ ಶಾಂತಕ್ಕ, ಕೆಲಸದ ಓಡಾಗಿತ್ತ, ನಾಷ್ಟನೂ ಆತ. ಅದಕ್ಕೆ ಒಂಚೂರು ಹಂಗೆ ಬಂದೆ. ಏನು ಮಾಡಿದ್ದಿ ನಾಷ್ಟನ? ಇವತ್ತು ಇಡ್ಲಿ ಮಾಡೀನಿವ. ಭಾಳ ದಿನ ಆಗಿತ್ತ, ಗಂಟ ಬಿದ್ದಿದ್ದೀವಿ. ಮಾಡೋಕೆ ನನಗೂ ಮಾಡೋಕ್ಕಾಗಿದ್ದಿಲ್ಲ. ಇವತ್ತು ಇಡ್ಲಿ ಮಾಡೀನಿ, ಆಮೇಲೆ ಇದು ಮಾಡೀನಿ, ಅದು ಬ್ಯಾಗ್ ಬರೋದಲ್ಲ ಇವತ್ತಾಗ. ಇಡ್ಲಿ ಸಾಂಬಾರ ಅಷ್ಟೇ ಮಾಡೀನಿ, ಚಟ್ನಿ ಮಾಡಿಲ್ಲ. ಚಟ್ನಿ ಮಾಡಕ್ಕೆ ಕಾಯಿ ಖಾಲಿಯಾಗಿತ್ತ, ಒಂಚೂರು ಉಳಿದಿದ್ದು ಸಾರಿಗೆ ಹಾಕಿದ್ನಿ. ಮತ್ತೆ ಚಟ್ನಿ ಮಾಡಕ್ಕೆ ಹೋಲಿ. ಚಟ್ನಿ ಮಾಡಿಲ್ಲ ಆತಾಗ, ಸಾಂಬಾರ್ದಾಗ ತಿಂತ ಬಿಡತ್ತಾಗ ಅಂತೇಳಿ ಬಾ ಯಾಡ್ತೀನಿ ಅಂತ ನೀನು. ಅಲ್ಲ ಶಾಂತಕ್ಕ, ಮತ್ತೆ ನಿನ್ನ ಮಗ ಹೋದ್ನವ ಕಾಲೇಜಿಗೆ ಹೋದ ನನ್ನ ಮಗ. ಅಯ್ಯೋ, ಏನು ಓದ್ತತಿ ಅಂತಿ. ಏನಕ್ಕನ ಬಿಡವ, ಓದಿ ದೊಡ್ಡ ಆಫೀಸರ ಆಗ್ಬೋದು ಅನಿಸ್ತೈತೆ ನನಗಂತರು. ಎಷ್ಟು ಓದ್ತಾನ ಪರಕ. ಹೌದಾ, ಓದ್ಸವ ಚೊತ್ತಂಗೆ ಓದ್ಲಿ ನಿನ್ನ ಮಗಳು. ಆಕಿನ ಇದು ಸಾಲಿಗೆ ಓದ್ಲು. ಆಕಿನೂ ಓದ್ತಾನೆ ಅಂತಾಳ, ಓದ್ವಾ ಅಂತ ಹೇಳಿನವ. ನಾ ಎಷ್ಟರ ಓದ್ಲವ, ನಾ ಏನು ಮದುವೆ ಅವಸರ ಮಾಡಕ್ಕೆ ಹೋಗುದಿಲ್ಲ. ಏನಿಬ್ರು ಎಷ್ಟರ ಓದ್ಕೊಲಿ ಅನ್ಸ್ಬಿಟ್ಟೆ ನೋಡಿ. ನಮ್ಮ ಕೈ ಮೀರಿ, ನಮ್ಮ ಶಕ್ತಿ ಮೀರಿ ಓದಿಸ್ತೇವೆ. ಓದು ಹೊತ್ನ್ಯಾಗ ಓದ್ಬಿಡ್ಬೇಕು. ಸುಮ್ಮನೆ ಮದುವೆ ಮಾಡ್ಕೊ ಅಂತೇಳಿ ನಾವು ಇದು ಮಾಡೋದು ಬೇಡ. ಅವಕ್ಕಿನ್ನೂ ಆಸೆ ಇರ್ತೈತೆ ಓದ್ಬೇಕಂತೇಳಿ. ಯಾಕೆ ಒತ್ತಾವತಿ ಮಾಡಿ ಮದುವೆ ಮಾಡ್ಬೇಕು? ಓದ್ಲಿ, ಏನಾಗೋದೈತಿ? ಹೌದಿಲ್ಲ, ಓದೇನು ಕೆಟ್ಟನ? ಚಲೋ ಬಿಡಪ್ಪ ಶಾಂತಕ್ಕ, ಓದ್ಲಿ, ಎಷ್ಟರ ಓದ್ಲಿ. ನಾನು ಅದಕ್ಕನವ ಎಷ್ಟರ ಓದ್ಲಿ ಅಂತ ಕೈ ಬಿಟ್ಟೇನೆ. ಅದು ಯಾಕೆ ಪರಕ್ಕೆ ಅಷ್ಟು ಬೇಜಾರಾಗಿ? ಏನು ಮಗಳ ಕಡೆಯಿಂದ ಏನಾರ ಫೋನ್ ಬಂದಿತ್ತನ? ಮಗಳ ಕಡೆಯಿಂದ ಫೋನ್ ಬಂದಿತ್ತು ನಿನ್ನೆ. ನನ್ನ ಗಂಡನ ಫೋನಿಗೆ ಹಚ್ಚಿದ್ಲು. ಅದು ಸ್ವಲ್ಪ ಏನದ ನನಗೆ ಒಂಥರ ಆತಂಕ. ಆದ್ರೆ ಅಕ್ಕಿ ಅಂತಾಳ, ನಾ ಚಲೋ ಅದೇನಿ, ಆರಾಮದೇನಿ, ಈಗೇನಿಲ್ಲ. ಈಗ ಮಾವಂತ ನನ್ನ ಹಿಂದೆ ಮುಂದೆ ಅಡ್ಡಾಡ್ತಾನೆ, ಚಂದಾಗೆ ಮಾತಾಡಿಸ್ತಾನೆ, ಏನು ತೊಂದರೆ ಇಲ್ಲ, ಹೆದರ್ಬೇಡ. ಅತ್ತಿನೂ ಅಷ್ಟೇ, ದೊಡ್ಡ ಮಾವನು ಅಷ್ಟೇ, ನನ್ನ ಬಿಟ್ಟು ಏನು ಇದು ಮಾಡೋದಿಲ್ಲ ಅವರು. ಇದು ಭಾಳ ಜೀವ ಮಾಡ್ತಾರೆ ನನ್ನ ಮೇಲೆ ಅಂತ ಅಂತಾಳಪ್ಪ. ಹೌದಾ? ಭಾಳ ಜೀವ ಮಾಡ್ತಾರೆ, ಭಾಳ ಚಂದ ನೋಡ್ಕೊತಾರೆ, ಏನು ತೊಂದರೆ ಇಲ್ಲ, ಇಲ್ಲೇ ಆರಾಮಾಗದೇನವ, ನೀನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ, ಆರಾಮಾಗಿರೋ ಅಂತಾಳ. ಮತ್ತೆ ಆಕಿನ ಅಷ್ಟು ಬಾಯ್ ಬಿಟ್ಟು ಹೇಳತ್ತಾಳ ಅಂದಮೇಲೆ ಯಾಕೆ ಚಿಂತೆ ಮಾಡ್ತಿ? ಆರಾಮಾಗಿರು. ಅದನ್ನೇ ಯೋಚನೆ ಮಾಡ್ಕೊಂಡು ನಿನ್ನ ಆರೋಗ್ಯ ಹಾಳು ಮಾಡ್ಕೊಂಡ್ರೆ ಅದಕ್ಕೆ ಬಂತ ಪರಕ? ನನಗೆ ಗೊತ್ತು. ಈಗ ಅಂದಷ್ಟು ಸುಲಭಕ್ಕೆ ಆಗಲ್ಲ ಅದು. ಆಕಿ ಅವ್ರ ಮನ್ಯಾಗ ಏನೈತೆ ಹಕ್ಕಿಕತ್ತ ಅಂತ ಒಂಥರ ಎತ್ತು ಕಳ್ಳು ಬಡ್ದಾಡ್ತೈತಿ, ನನಗೆ ಗೊತ್ತು. ಆದ್ರೆ ಕನ್ನಡಲ್ಲ ಆರಾಮದೇನಿ ಅಂತೇಳಿ ನಿಂಗೆ ಅಷ್ಟು ಅನ್ಮಾನಿತ್ತ? 1-2 ದಿನ ಹೋಗಿದ್ದು ನೋಡ್ಕೊ ಹಂಗಾರ. ಇಲ್ಲ, ನನ್ನ ಮಗಳು ಹೇಳಿದ್ಲಲ್ಲ ಕೆಲಸ ಬಿಟ್ಟಾರಂತಲ್ಲೇ. ಕೆಲಸ ಹುಡುಗಿದ ಕಡೆ ಕೆಲಸ ಬಿಟ್ಟು ಬೇರೆ ಕಡೆ ಹುಡುಕ್ಯಾಡಕತ್ತಾನಂತೀಗ. ಮತ್ತೆ ಆತಲ್ಲ. ಆದರೂ ಶಾಂತಕ್ಕ, ನೀ ಅನ್ನಂಗೆ ಓದಿಸ್ಬೇಕು, ಮಕ್ಕಳನ್ನ ಓದ್ಬೇಕು. ಪಾಪ ನಿನ್ನ ಮಗಳು ಶಾಣೆ ಇತ್ತವ, ನಾನು ನೋಡಿದ್ನೆಲ್ಲ ಶಾಣೆ ಇತ್ತದ. ಈಗ ಯಾಕೆ ಕುಂದೂರು, ಬರೀ ಮಾತೆ ಅದು 2 ಇಡ್ಲಿ ಹಾಕೊಂಬರ್ತೀನಿ. ಬೇಡ ಪರಕ, ಅದು ಶಾಂತಕ್ಕ, ಬೇಡ ನಂಗೆ ಯಾ ಇಡ್ಲಿ ಬೇಡ, ಏನೂ ಬೇಡ. ಸುಮ್ಮನೆ ಇದು ಮಾಡ್ಬೇಡ, ಬೇಡ ನಂಗೆ. ಒಗಿಬೇಕು ಬಾ ಹಂಗಾರೆ. ಹಿತ್ತಲಾಗ 4 ಬೇರೆ ಹಾಕವ ನಾನು. ಹಂಗೆ ಮಾತಾಡ್ಕೊಂತ ಕುಂತಲ್ಲೇ ಒಕ್ಕೊಂತ ಅದು ಹಾಕತ್ತೆ. ನೋಡಿ ಹಂಗಾರೆ.